November 2022. ಇವತ್ತು ಏನಪ್ಪ ಅಂದ್ರೆ ಲಕ್ಷ್ಮಣ ಪಲ್ಲು ಆಂಡಿಪಟ್ಟಿ ಅಂತ ನಿನ್ನೆ ರಾತ್ರಿ ಬಂದು ಉಳ್ಕೊಂಡಿದ್ವಿ ಅಂದಾಗ ಇವತ್ತಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತಲ್ಲಿಗೆ ಹೋಗೋದು ಲಕ್ಷ್ಮಣ ಪಲ್ಲು ಅಂತ 23 ಕಿಲೋಮೀಟರ್ ಬರ್ತಿರ್ತಾರೆ. ಸೊ ಈಗ ಗೊತ್ತಿರ್ತಂದ್ರೆ ಮಾಡ್ತಿರೋ ಜಸ್ಟ್ 3ಕ್ಕೆ ಎಕ್ಸಾಕ್ಟ್ಲಿ 3ಕ್ಕೆ ಎದ್ದು ರೆಡಿ ಆಗಿ ಸ್ನಾನ ಮಾಡಿ ಹೊರಗೆ ಬಂದು ನಡೆದಿದೆ. ಅದೇ ಗೋಪುರ ಇಲ್ಲಿ ಪಳನಿ ಅಂತ ಊರದ ಪಳನಿದಾಗ ಸುಬ್ರಹ್ಮಣ್ಯ ಸ್ವಾಮಿದು ದೊಡ್ಡ ದೇವಸ್ಥಾನ ಅದ. ಇದು ಒಳ್ಳೆದಾಗೆ ಅದ, ಒಳ್ಳೆ ಗೊತ್ತಿಲ್ಲ ಇಂಡಿಯಾದಾಗ ದೊಡ್ಡ ಟೆಂಪಲ್ ಇರ್ಬೋದು. ಸೊ ಇಷ್ಟು ದೂರ ಬಂದು ಅಲ್ಲಿಗೆ ಹೋಗೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಸ್ವಾಮಿಗಳೆಲ್ಲ ತಿಂಗಳ ಕಮ್ಮಿ ಆಗಿರ್ಬೇಕು ಅಲ್ಲಿ ಅಂತ ಆಗಿ ಓಕೆ ಇದಂದ್ರೆ ಹೋಗಬೇಕು. ಈ ಕಡೆ ಹೋಗ್ರಿ ನಮ್ದು ಇಬ್ಬರು ಸ್ವಾಮಿಗಳು ಏನಂದ್ರೆ ಬದರ್ದು ಇಚ್ಛೆ ಸಿಗಲ್ಲ, ಡೈರೆಕ್ಟ್ ನಾವು ಹೋಗ್ತೇವೆ ಅಂತ ಅವ್ರು ಲಕ್ಷ್ಮಣ ಪಲ್ಲುಗೆ ನಡೆದಾರ. ನಾನು ಮತ್ತು ಆ ಸ್ವಾಮಿಗಳು ಸರಿ ಅಲ್ಲಿಗೆ ನಡೆದೇನಿಲ್ಲ ಪಳನಿ. ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಬಸ್ ಇರ್ತದೆ, ಆ ಬಸ್ಸಿಗೆ ಸೀದಾ ಆ ಊರಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಬಸ್ಸಿಗೆ ಬಂದು ಏನಪ್ಪ ಅಂದ್ರೆ ನಾವು ಈವ್ನಿಂಗ್ಗೆ ಹಾಲ್ಟ್ ಏನದ ಅಲ್ಲಿಗೆ ಬರ್ತೀವಿ. ಸೊ ಮಾರ್ನಿಂಗ್ ಬರಪ್ಪ ಏನಂತೂ ಸರ ಬಂದು ರಾತ್ರಿ ಆಗಿತ್ತು, ಪೂರ ಕತ್ತಲಿದ್ದಂಗೆ ಕತ್ತಲೇ ಇಲ್ಲ ಯಾರಿಕಂದ್ರೆ ಮತ್ತೆ ಒಂದು ಈಗ ಬೆಳಕಾಗತ್ತೆ ಹೋಟೆಲಿತ್ತು ಅಲ್ಲಿ ಹಾಲು ಕುಡಿದು ಬೂಸ್ಕೊಂಡು ಹಾಲು ಒಂದು ಕಾಯಿ ವಡ ಇಲ್ಲ ಮತ್ತು ಊಟ ಮಾಡಿದ ಆಲ್ಮೋಸ್ಟ್ 26 ತಾರೀಕು ಅಂದ್ರೆ ಮುಗಿಲಕ್ಕೆ ಬಂದಿನ ಹಂಗೆ ಅದ. 3 days 26, 27, 28, 29, 30 4 ದಿನ 1 ತಾರೀಕರ ಮುಂಜಾನೆ ಇರ್ಬಿಡಿ ಕಟ್ಕೊಂಡು ಸಿಗಾಗಲೇ ಇದ್ದಾಗ ಇದೇನು ಬಿಸಿನಾಗಿದೆ ಯಾತ್ರೆ ಒಂದು ಇನ್ನು ಕಡೆಗೆ ಹೋಗೋದಕ್ಕೆ ಸ್ವಲ್ಪ ಅನಿಸ್ತದೆ. ಬೇರೆ ಕಾಲು ಗಾಡಿನ ಈಗಿನ ಟೀ ಕಿಚ್ಚಡಿ ಭಾಳ ಚಲೋ ಸಿಗ್ತದೆ. ಲೈಟ್ ವೇಟ್ ಆಗ್ತದೆ ಬಾಡಿ, ಚಲೋ ವೇಟೆಡ್ ಅಲ್ಲಿ ಪೂರ ಲೈಟ್ ವೇಟ್ ಆಗಿದೆ ಬಾಡಿ. ಕಮ್ಮಾಗಿ ಸ್ವಾಮಿ ಈಗ 7 ಕಿಲೋಮೀಟರ್ಸ್ ಅಲ್ಲಿ ತನಕ ವೇಟ್ ಮಾಡತ್ತಾರ. ಮುಂದೆ ಹೋಗಿ ಇಲ್ಲಿ ಬಸ್ ಅದ ಇಲ್ಲ ಗಾಡಿ ಸ್ವಾಮಿ ನಿಂದಿರ್ಸಿದ್ವಿ ಅಲ್ಲಿ ತನಕ ನಮಗೆ ಬಿಟ್ಟು ಡ್ರಾಪ್ ಕೊಡ್ತಾನೆ ಅಯ್ಯಪ್ಪ ಕುಂತ ಹೋಯ್ತು ಅಲ್ಲಿ ತನಕ ಸ್ವಾಮಿ ಸೇವೆ. ತಮಿಳ್ನಾಡು ಅಂದ್ರೆ ಹೆಂಗಿರ್ತದೆ ನೋಡ್ರಿ, ಇಲ್ಲಿ ಈ ಟೈಪು ಬಸ್ ಸ್ಟ್ಯಾಂಡು ಎಲ್ಲ ಗಾಡಿಗಳು ಎಲ್ಲ ನಿಂತ ಇಲ್ಲೇ ಕಿರಾಯಿ ಹೋಗೋ ಕಡೆದು ಸ್ವಾಮಿ. ಮತ್ತು ನಮಗೆ ಪಳನಿ ಹೋಗೋ ಕಡೆ ನಿಂತಿದ್ದೇವೆ. ಇಲ್ಲಿ ಪಳನಿ ಹೋಗ್ಲಕ್ಕ ಇಲ್ಲಿ ಬಸ್ಗಳು ಭೀ ಬರ್ತಾವೆ. ಬಸ್ಸಿಗೆ ವೇಟ್ ಮಾಡ್ಲತ್ತೇವೆ. ಇಲ್ಲಾಂದ್ರೆ ಇಲ್ಲಿ ಇರ್ಲಕ್ಕ 50 ಕಿಲೋಮೀಟರ್ ಅದ. ಈ 50 ಕಿಲೋಮೀಟರ್ ಏನಂತಂದ್ರೆ ಅವ ಮನುಷ್ಯಕ್ಕೆ 300 ರೂಪಾಯಿ ಕೊಡೋಲತ್ತಾರ ಹೋಗ್ಲಾಕ ಬರ್ಲಾಕ ಹಿಡಿದು. ನೋಡ್ರಲ್ಲತ್ತಾರ ಸ್ವಾಮಿಗಳು ಹೆಂಗೈತೆ ಹಂಗೆ ಮಾಡಿದ್ರಿ. ಇಲ್ಲ ವೇಟ್ ಮಾಡಿರಿ ಬಸ್ ಬರೋಸ್ ತನಕ ಆಡ್ರಿ ಅಲ್ಲತ್ತಾರ. ಈಗ ಇಲ್ಲಿ ಬಾರ್ಗೇನಿಂಗ್ ಮಾಡತ್ತಾರ ಇಲ್ಲಿ ಸ್ವಾಮಿಗಳು. 18 ಎಲ್ಲ ತನ 15 ತಗೋ, ಲಾಸ್ಟ್ 16 ಅಂದ್ರೆ ಹಂಗೆ ಮೆಂಬರ್ಶಿಪ್ ಮಾಡೋದು. ಮನುಷ್ಯಾಗ 300 ಮೇಲೆ 250 ತಗೊಂತ ಅಲ್ಲದು ಅಂತ ನೋಡ್ರಿ. ಹಂಗೆ ಇಸ್ಕೊಂಡ್ಬೇಕು ಸ್ವಾಮಿಗಳು. फोटो नहीं है, वीडियो है. ಫೈನಲಿ ಬಾರ್ಗೇನಿಂಗ್ ಆಯ್ತು. ಈಗ ಸೀದಾ ಗಾಡಿ ಬುಕ್ ಮಾಡಿದೆವು. ಇಲ್ಲಿಂದ ಪಳನಿ ನಡೆದಿದ್ದೇವೆ. ಈಗ ಸೀದಾ 2 ದಿವಸ 250 ರೂಪಾಯಿದಾಗ ಬುಕ್ ಮಾಡ್ಕೊಡೋದಂತ ಸ್ವಾಮಿ. ಪಳನಿ ಬಂದಿದ್ದೇವೆ ಈಗ ಸ್ವಾಮಿಗಳೆಲ್ಲ. ಸ್ನಾನಗೃಹ ಇಲ್ಲೆಲ್ಲ ಗಾಡಿ ಪಾರ್ಕಿಂಗ್ ಅದ ಸ್ವಾಮಿ. ಈಗ ನೋಡ್ಬೋದು ನನ್ನ ಹಿಂದೆ ಅಲ್ಲಿ ಮ್ಯಾಲ ಏನಪ್ಪ ಅಂತಂದ್ರೆ ಅಲ್ಲೇ ಹೋಗುತ್ತೆ ಗುಡಿ ಮ್ಯಾಲ ಎಲ್ಲ ಫುಲ್ ರಶ್ ಅದ. ಅದ ಸಭೆಗಳು ಶಾಪಿಂಗ್ ಮಾಡೋದ, ಇಲ್ಲಿ ಶಾಪಿಂಗ್ ಮಾಡತ್ತ ರಾಣೆ ತಗೊಳತ್ತ. ಅಲ್ಲಿ ಬಸ್ಸಲ್ಲ ಸ್ವಾಮಿಗಳು ತಿರುಪತಿಲಿಂದ ಎಲ್ಲ ಬಂದಿರಂಗೆ ಕಾಣತ್ತದ. ಎಲ್ಲ ತಲೆ ಟಕ್ಲು ಮಾಡತ್ತ ಇಲ್ಲೇ ಮಾಡ್ಕೊಳತ್ತ ಗೊತ್ತಿಲ್ಲ.
ಇಲ್ಲಿ ನೋಡ್ಬೋದು ಈಗೆಲ್ಲ ಮತ್ತೆಲ್ಲೇನಾರ ಇಲ್ಲಿ ಸಿಗ್ಲತ್ತ ಅಂತೀವಿ ಸಾಮಾನು ಬಳಿ ಅವ ಕಾಟ ದುಕಾನ್ ಅದ ಈ ಕಡೆ ಎಲ್ಲ ಅಂದ್ರೆ ಸಾಮಾನು. ಈ ಮ್ಯಾಗ ಹೋಗ್ಲಕ್ಕ ಒಂದು ಹಗ್ಗ ಅದ ಅಂತ. ಮ್ಯಾಲ ಹಗ್ಗ ಅಂದ್ರೆ ಅದು ಒಂದು ಡೋಳಿ ಟೈಪ್ ಇರ್ತಿರ್ಬೇಕು. ಆ ಡೋಳಿದಾಗ ಕುಂತು ಆ ಹಗ್ಗಕ್ಕೆ ಗಂಟ ಜಗ್ ಬಿದ್ದು ಅದಕ್ಕೆ ಮುಂದಕ್ಕೆ ಹೋಗೋದಿರ್ತಾವ. ಅದ್ರಾಗೆ ಹೋಗಪ್ಲೆ ಕಾಣ್ತದೆ ಸ್ವಾಮಿ. ಅದು ರೋಪ್ ಕಾರ್ನ ಕುಂತ ಹೋಗೋದಿರ್ತದಲ್ಲ, ಅದು ಹೋಗೋದೇನದ ಇಲ್ಲಿ ಟಿಕೆಟ್ ಎಂಟ್ರಿ ಅದ, ಅದಕ್ಕೂ ಲೈನ್ ಅದ. ಇದಕ್ಕೆ ಏಟದ ನನ್ನ ಟಿಕೆಟ್ ನೋಡೋದು ಮುಂದೆ ನೋಡಕ್ ಹೋಗೋದು. ಭಾಳ ದೊಡ್ಡ ಹೈಟಿಗೆ ಅದ ಇದು. ಕ್ಯೂ ಹೋಗ್ಲಕ್ಕ 4 ಗಂಟೆ ಬೇಕು. ಮತ್ತು 4 ಗಂಟೆ ಎಲ್ಲಿ ಇದು ಮಾಡೋದು ಅಂತೇಳಿ ಸುಮ್ಮನೆ ನಡ್ಕೋತಾನೆ ಹೋಗಾರ ಮಾಡಿ ಗಂಟೆ ಒಂದು ಅರ್ಧ ಗಂಟೆದ ಮುಗಿದೈತೆ ಅಂತ ಮತ್ತೆ ವಾಪಸ್ ಬರ್ತೀವಿ. ಆಟೋದಾಗ ಕೂತಿದ್ದೀವಿ ಅದ. ಇದು ನಡ್ಕೋತಾ ಹೋಗೋ ಲೈನ್ ಹುಡುಗ ಬಂದಿದ್ದೆವು. ಭಾಳ ರಶ್ ಅದ. ಪಬ್ಲಿಕ್ ಅದ. ಯಾವ್ದಾರ ಒಂದು ತಿರುಪತಿ ಹೋಗಿನಂಗ ಅದ ಇದು ಲೆಕ್ಕ. ಈಗ ಇದು ನಡ್ಕೋತಾ ಹೋಗಿ ಹಚ್ಚ ಲೈನ್ಗ ಸ್ವಾಮಿ ಎಲ್ಲ ಬ್ಯೂಟಿಫುಲ್. ಎಲ್ಲ ಶಿಲ್ಪಿಗಳು ಇವು ಎಲ್ಲ ಏಕ ಗುಡ್ಯಾಗ ಕರ್ಪೂರ ಹಚ್ಚಾರ ಅದೇಗ. ಗಣೇಶ ಸಿಡಿ ಹಿಡ್ಕೊಂಡು ಹೋದಂಗದ ಇದು. ಸಿಡಿ ಹಂಗದ ನೋಡಿ. हाँ पूरा भेज देते. आज का पूरा ट्रिप भेज देते तुम्हें. ನೋಡ್ರಿ ಎಷ್ಟು ರಶ್ ಅದ. ಎಲ್ಲ ನಡ್ಕೋತಾ ಹೋಗೋದಿದೆಲ್ಲ ಮ್ಯಾಲ ತಿರುಪತಿ ಇದ್ದಂಗೆ ಸೇಮ್ ಸ್ವಾಮಿ. ಇಲ್ಲಿ ನಿಂತು ವ್ಯೂ ನೋಡ್ರಿ ನೀವು, ಸಿಟಿ ವ್ಯೂ ಪೂರಕ ಮ್ಯಾಲ ನಿಂತ್ರೆ ಎಲ್ಲ ಪೂರ ಊರೇ ಕಾಣಿಸೋದು. डर के नीचे देखे पंपा में भी ऐसा है ಚಿನ್ನ ಪದ ನೋಡ್ರಿ. ಈ ಕಡೆ ಮಾತ್ ಕೆಳಗಿನೆಲ್ಲ ಹೊಂಟ್ರಿ. ಹಿಂಗ್ ಸೈಡಿನ ಲೆಫ್ಟ್ ಇಂದಾಗ ಹೋದ್ರೆ ಜರ ಹಲ್ಕಿ ಆಯ್ತದ ಮ್ಯಾಲ ಹೋಗ್ಲಕ್ಕ. ಸೀದಾ ಹೋದ್ರೆ ಪೂರಾ ಹೊಡ್ಡೆ ಅದ. ಈಗ ಅದ್ರಕ್ಕಿಂತ ಮ್ಯಾಲ ಬಂದಿದೆ, ಒಂದ್ 4-5 ಥರ ಮ್ಯಾಲ ಬಂದಿದೆ. ಪೂರಾ ಸಿಟಿ ಎಲ್ಲ ಕಾಣಿಸ್ಲೇ ಒಟ್ಟು ಹೈಟ್ ಅದ. ಹಾಗೆ ನಡೆದ್ರೆ ಪೂರ ಸಕಸು ಸೇಮ್ ಅಯ್ಯಪ್ಪನ ಗುಡಿಗೆ ಹೋದಂಗೆ ಅದ. ಇಲ್ಲಿ ನೋಡ್ಬೋದು ಎಲ್ಲ ಗಣಪತಿ ಗುಡಿಗಳು ಎಲ್ಲ ಕಡೆ ಎಲ್ಲ ಫಸ್ಟ್ ಕ್ಲಾಸ್. आपको ಕೋಳಿ ಬಿ ಕೇಳಿ ಕೋಳಿ ಮಾರ್ಲತ್ತಂದ ಏನ್ ಮಾಡ್ಯೋ ಬಿಡೆ. ಇಲ್ಲಿ ಕೌಂಟರ್, ಪ್ರಸಾದ್ ಕೌಂಟರ್ ಎಲ್ಲ ಅದ. ಇಲ್ಲಿ ಇದೇನು 10 ರೂಪಾಯಿಂದ ಬರ್ದ ಎಂಟ್ರೆನ್ಸ್. 10 ರೂಪಾಯಿ ಕೊಟ್ಟು ಹೋಗ್ಬೇಕಾ? ಕೋಳಿ ಯಾಕೆ ಬರ್ದ ಗೊತ್ತಿಲ್ಲ. ಕೋಳಿ ಅದ ಇಲ್ಲಿ ಚೆನ್ನದ ಗುಡಿ. ಪೇಂಟಿಂಗ್ ನಡೆದ ಸ್ವಾಮಿ ಫಸ್ಟ್ ಕ್ಲಾಸ್. ಶಂಸಂಬರ್ ಕೂಡ ಅಲ್ತಾನಪ್ಪ ಇಲ್ಲಿ. ಮತ್ತೆ ಸೀದಾ ಗುಡಿ ಒಳಗೆ ಹೋಯ್ತಾರ ನನ್ ಗರ್ಭ ಗುಡಿದಾಗೆ. ಮತ್ತೆ ಎಲ್ಲರೂ ಓಡತಾವ ಅದ ಕಡೆನೇ ಹೋಗಾರಿ. ಹಂಗೆ ಇಲ್ಲಿ ಸುಬ್ರಹ್ಮಣ್ಯಂ ದೇವಸ್ಥಾನ ಗುಡಿ ಇದಕ್ಕೆ ಈಗ ಒಳಗೆ ಹೋಗಿ ದರ್ಶನ ಮಾಡಿ ಬಂದೆವು. ಮತ್ತೆ ಶಂಸಂಬರ್ ಎಕ್ಸ್ಟ್ರಾ ಕೊಟ್ಟಿದ್ದೆ ಸ್ವಾಮಿಗಳೆಲ್ಲ ನೋಡ್ಬೋದೆಲ್ಲ. ಮಸ್ತ್ ಭಾಳ ಮಂದಿ ಸ್ವಾಮಿಗಳು ಪಬ್ಲಿಕ್ ಬಕ್ಕಳದ ಇಲ್ಲಿ. ಒಂದೇನೋ ದರ್ಶನ ಮಾಡಿ ಹೊರಗೆ ಬಂದು ಕುಂತಾರ. ಈಗ ನೋಡ್ರಿ ಎಲ್ಲ ಗೋಪುರ ಎಲ್ಲ ಸುಂದರ ಆಗದ. ಇಷ್ಟು ಹೈಟಿನ ಮ್ಯಾಗ ಏನು ಕಟ್ಟರ ಅದ್ಭುತ ಅದ. ಇದು ಕಂಪ್ಲೀಟ್ ವ್ಯೂ ಅದ ಪೂರ ಸಿಟಿ. ಅಲ್ಲಿ ಮ್ಯಾಲ ನಿಂತಿದನ ಎಲ್ಲ ಕಾಣತದ. ನೋಡುವ ಎಷ್ಟು ಸಣ್ಣ ಸಣ್ಣ ಮನೆ ಕಾಣತ್ತ. ಆಮೇಲೆ ಹಿಂದಕ್ಕೆ ಇಲ್ಲಿ ಗುಡಿ, ಇಲ್ಲಿ ಕೌಂಟರ್, ಟಿಕೆಟ್ ಕೌಂಟರ್ ಇತ್ತು. ಇಲ್ಲಿ ನೋಡ್ರಿ ಮ್ಯಾಲ ಹೆಂಗದ ಗುಡಿ. ಗೋಪುರದ ಗುಡಿದು ಕ್ಯೂ ಲೈನ್. ಈ ಕಡೆ ಮ್ಯಾಲೆಲ್ಲ ಈ ಕಡೆ ಗುಡಿ ಗೋಪುರ ಎಲ್ಲ ನೋಡಪ್ಲೇ ಅದ. ದರ್ಶನ ಮುಗಿಸ್ಕೊಂಡು ಎಲ್ಲ ಮ್ಯಾಲಿಂದ ಕೆಳಗೆ ಬಂದು ಎಲ್ಲ ಸ್ವಾಮಿಗಳೆಲ್ಲ ಈಗ ಬಂದೇನಂದ್ರೆ ಇಲ್ಲೊಂದು ಹೋಟೆಲ್ ಅದ, ಹೋಟೆಲ್ ಗೌರಿ ಕೃಷ್ಣ. ಇಲ್ಲೇ ಏನಪ್ಪ ಎಲ್ಲ ಪ್ರೀತಿ ಭೋಜನ ಮಾಡತ್ತಾರ. ಅಲ್ಲಿ ಹೋಗಿ ನಾವು ಬಿ ಎಲ್ಲ ಕೂಡರಿ. ಸಾಧು ಶರಣಪ್ಪ.
ಊಟ ಕಾಣ ಹೋಟೆಲ್ ಗೌರಿ ಕೃಷ್ಣ ಫುಲ್ ಹೈಜಿನಿಕ್ ಕಾಣ್ತದೆ. ಓಕೆ, ಇಲ್ಲಿ ಯಾವ ಹೋಟೆಲ್ನಾಗ ಹೋದ್ರೆ ಭೀ ಎಲ್ಲ ತಮಿಳ್ ಫುಡೇ ಅದ. ಅದ್ ಕಡೆ ಅತ್ತ ಇತ್ತ ಎಲ್ಲ ಕಡೆ ಸ್ವಾಮಿಗಳು ಹುಡುಕ್ಲತ್ತಿದ್ದೇವೆ. ಖರೆ ಒಂದು ಹೋಟೆಲ್ನಾಗ ಭೀ ಹುಡುಗ ಊಟ ಏನು ನಮ್ಮ ಕಡೆ ಸಿಗಲ್ಲ ತೊಗೊಂಡಿದ್ ಕಡೆದು. ಈಗ ಮತ್ತೆ ಡ್ರೈವರೇ ಹುಡುಕ್ಲತ್ತವ ಎಲ್ಲೋ ಹನ ಹೊರಗೆ ಬಾ ಅಂದನ. ಸೊ ಹೊರಗೆ ಅದು ಹೋಗೋ ಹಾದಿ ಏನ ಅಂತ ಕೇಳತ್ತೇವು, ಹತ್ತು ಕಡೆ ನಡೆದಿದ್ದೇವು. ಈ ಸದ್ಯ ಕೈ ಕಾಲೆಲ್ಲ ಪೂರ ಮಾತಾಡ್ತೇನೆ, ಸಾಕಾಗೈತಿ, ತಲೆ ಒಂದು ನೋಯ್ಲತ್ತದ. ಜಲ್ದಿ ಹೋಗಿ ಎಲ್ಲ ಊಟ ಮಾಡೋದು, ಎಲ್ಲ ರೆಸ್ಟ್ ಮಾಡೋರಿಗೆ ನೋಡಿ. ಎಲ್ಲ ಕಡೆ ಬಾಜಾರ್, ಎಲ್ಲಿ ಹೋದಲ್ಲಿ ಫುಲ್ ಕಂಟಿನ್ಯೂ ಸುತ್ತಮುತ್ತ ಏನ್ರ ಇದು 2-2 ಕಿಲೋಮೀಟರ್ ಸುತ್ತಾಗ್ರ ಗೋಲ್ ಎಲ್ಲ ಬಾಜಾರ ಇದೆ ಇಲ್ಲೆಲ್ಲ. ಎಲ್ಲಿ ಭೀ ಹೋಟೆಲ್ದಾಗ ಏನ್ ಭೀ ಯಾವ ಊಟನೇ ನಮಗೆ ಸಿಗಲ್ಲೋಯ್ತು. ಮತ್ತೇನು ಮಾಡ್ದೋ ಇಲ್ಲೇ ಬೇಡ ಅಂತೇಳಿ ಮತ್ತೆ ಗಾಡಿದವನಿಗೆ ಹುಡ್ಕೊಂಡು ಬಂದು ಸೀದಾ ವಾಪಸ್ ನಡೆದಿದ್ದೀವಿ. ನೋಡ್ರಿ ಮುಂದೆ ಎಲ್ಲರ ಗುಡಿ ಹಾಕೊಂತ ಗುಡಿ ಪ್ರಸಾದ ತಗೊಂಬರಿಲ್ಲ ಅಂದ್ರೆ ನಮ್ಮ ಸನ್ನಿಧಾನ ಹೋಗಿ ಊಟ ಮಾಡ್ರ ನಡೆದಿದ್ದೇವೆ. ಇದೇನದ ಮುಂದೆ ಮುಂಜಾನೆ ಆಂಡಿ ಪೆಟ್ರೋಲಿಂದ ಏನು ಬಿಟ್ಟಿದ್ದೆವು. ಅದು ಯಾವುದೋ ಪಲ್ಲು ಅಂತ ಹೇಳಿದೆಲ್ಲ ಮುಂಜಾನೆ ಮಾರ್ನಿಂಗ್ ಸ್ಟಾಪ್. ಒಂದು ದೊಡ್ಡದು ಗುಡಿ ಅದ, ಹೈವೇ ಇದೆ ರೋಡಿಗೆ. ಆ ರೋಡಿನಾಗ ಬಂದು ಇಲ್ಲಿ ಎಲ್ಲ ಇವ್ರದ್ದು ಮುಗ್ದ ಮಧ್ಯಾಹ್ನ ಊಟ ಎಲ್ಲ ಸ್ವಾಮಿಗಳದು. ಈಗ ನಾವೆಲ್ಲ ಪೂಜಾ ಎಲ್ಲ ಮುಗಿಸ್ಕೊಂಡು ಆ ಕಡೆ ಪಲನಿ ಎಲ್ಲ ಮುಗಿಸ್ಕೊಂಡು ಮಾಡ್ತಿದ್ದೇವೆ. ಹೀಗೆ ಬಂದಿದೆ. ಒಂದು 10 ಮಿನಿಟ್ ರೆಸ್ಟ್ ಮಾಡಿ ಮಾತಾ ಇಲ್ಲಿಂದ ಹೋಗ್ಬೇಕು ತಮಿಳ್ನಾಡ್ಗೆ. ಸಂಜೆ ಟೈಮ್ ಅದ, ಮಸ್ತ್ ನದಿ ನೀರು ಎಲ್ಲ ಹಳ್ಳ ಕಳ್ಳ ಕಾಣತಾವ. हाईवे रोड किसको भेज रहे? ये वीडियो बना के मैं फेसबुक में अपडेट लगा रहा हूँ स्वामी, डे वाइज. उसको मतलब डे 1 से हम फर्स्ट सुबह किधर गए, आफ्टरनून किधर गए, किधर क्या क्या है, कैसा है बोल के पूरा रेडी करके क्या करे फेसबुक में सेव करके रखना है एक दिन का पूरा. तो फ्यूचर में अपन को यहाँ पर कहाँ गए थे, क्या क्या है बोले तो मालूम हो जाना. वो मेमोरीज के साथ हो रहा सब. ಸೊ ಫೈನಲಿ ಈಗ ಬಂದೇವಿ. ಇಲ್ಲಿಂದ ಒಂದು 100 ಮೀಟರ್ ಅದಾವ. ಈಗ ಹೋಗ್ತೀನಿ ನೈಟ್ ಹಾಲ್ಟು. ಒಂದು ಬಸ್ತಿ ಇದ್ದಂಗ ಅದ. ಎಷ್ಟು ಹಳೆ ಊರು ಇದ್ದಂಗ ಬಸ್ತಿನೇ ಹಳ್ಳಿ. ತಮಿಳ್ನಾಡು ಹೆಂಗೆ ಇರ್ತದೆ ನೋಡ್ರಲ್ಲ. ದುಕಾನ್ಗಳು ಎಲ್ಲ ರೋಡ್ಗೆ ಅವ, ಎಲ್ಲ ದುಕಾನ್ಗಳೆಲ್ಲ ಕಬ್ಬಿಣ ಬುಕ್ ಅದು ಎಲ್ಲ. ಈ ಕಡೆ ಹೋಟೆಲ್ಗಳಿಗೆ ನಾನು ನೋಡ್ರಿ ಎಲ್ಲರೂ ಒಂದು ಸೌತ್ ಆಫ್ರಿಕಾ ಬಂದಂಗ ಅನ್ಸತ್ತ. ಇದು ನಮ್ದು ನೈಟ್ ಹಾಲ್ಟ್ ಪೊಸಿಷನ್ ಪ್ಲೇಸ್. ಗುಡಿ ಅದ ತಾಯಿದು. ಏನ್ ಗುಡಿ ನೋಡ್ರಿ, ಇನ್ನ ಕನ್ಸ್ಟ್ರಕ್ಷನ್ ಆಗದ ಬಹಳಷ್ಟು. ಓಕೆ